ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಈಗ ಕಬ್ಬಿನ ಸಲುವಾಗಿ ಅದರಲ್ಲೂ ಗುರ್ಲಾಪುರದಲ್ಲಿ ನಡೆಯುತ್ತಿರುವಂಥ ಹೋರಾಟ ನಿರಂತರವಾಗಿ ಬೆಳೀತಾ ಇದೆ. ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಂಥ ಅನೇಕ ರೈತರು, ರೈತ ನಾಯಕರು ಕೂಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ನಮಗೆ 3,500 ಫಿಕ್ಸ್ ಮಾಡಿರಿ ಈ ಥರ ಅಂತೇಳಿ. ಇದು ಬೆಳಗಾವಿ ಜಿಲ್ಲೆಗೆ ಎಷ್ಟು ಸೀಮಿತವಾಗಿ ಉಳಿದಿಲ್ಲ, ಇಡೀ ಕರ್ನಾಟಕ ತುಂಬ ವ್ಯಾಪಿಸ್ತಾ ಇದೆ. ಮತ್ತು ಎಲ್ಲರೂ ಬೇಡಿಕೆ ಒಂದು 3,500 ಮಾಡಿರಿ ಅಂತೇಳಿ. ಯಾಕಂದರೆ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡಿ ಹೇಳಿದ್ದೇನೆ, 3,500 ಕೇಳೋದು ಕಡಿಮೆನೇ. ಇನ್ನು ಮಹಾರಾಷ್ಟ್ರದಲ್ಲಿ 3,700 ಕೊಡ್ತಾರೆ, 4,000 ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಖರ್ಚು ಬರ್ತದೆ ಅದಕ್ಕೆ 1 ಟನ್ನಿಗೆ. ಅದರ ದಿಶೆಯಲ್ಲೇ ಈಗಾಗಲೇ ಹಲವು ಸಲ ಹೇಳಿದ್ವಿ ಮಾತನ್ನು. 4,500 ತನಕ ಖರ್ಚು ಬರ್ತದೆ ಅಂತೇಳಿ ಆ ಫೀಲ್ಡ್ದಲ್ಲಿದ್ದಂಥ ಸೌದಿಯವರು ಹೇಳಿದ್ದು. ಜೊತೆಗೆ ರೈತರಿಗೆ ಅದನ್ನು ಪ್ರಶ್ನೆ ಮಾಡಿದಾಗ, ರೈತ ನಾಯಕರಿಗೆ ಪ್ರಶ್ನೆ ಮಾಡಿದಾಗ ಅವ್ರಿಗೂ ಸರಿ ಅನಿಸಿದಂಥ ಪ್ರಶ್ನೆ ಅಂತ. 4,500 ರೂಪಾಯಿ 1 ಟನ್ನಿಗೆ ಖರ್ಚು ಬಂದಾಗ ನಾವು ಅದನ್ನು 2,500 3,000 ತೊಗೊಂಡ್ರೆ ಅದು ಲಾಭ ಹೆಂಗೆ ಆಗ್ತದೆ ಅನ್ನುವಂಥ ಮೂಲಭೂತ ಪ್ರಶ್ನೆ ಇದೆ. ಇದನ್ನ ಇವತ್ತು ನಮ್ಮ ರೈತರಲ್ಲಿ ಜಾಗೃತಿ ಮೂಡಿಸ್ಬೇಕಾಗಿತ್ತು. ನೀವು 3,500 ತೊಗೊಂಡ್ರು, ಅವ್ರು ಕೊಡ್ತಾ ಇಲ್ಲ, ಆ ಮಾತು ಬೇರೆ.